ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾವಿವತ್ತು ಮನೆಯಲ್ಲೇ ಸೂಪರಾಗಿ ಮಿಲ್ಕ್ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ದಪ್ಪ ತಳ ಇರೋ ಬಾಣಲಿನ ತೊಗೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸವರ್ಕೊಂಡೆ. ಅದಕ್ಕೆ ಒಂದು 3/4 ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ನೀರನ್ನೆಲ್ಲ ಹಾಕ್ಕೊಳ್ಳೋದೆಲ್ಲ ಬೇಡ. ಈಗ ಸ್ಟವ್ ಹಚ್ಕೊಳ್ತಿದ್ದೀನಿ. ಹಾಲನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲು ಚೆನ್ನಾಗಿ ಕಾಯಬೇಕು. ಇದು ಎಲ್ಲ ಹಿಂಗಿ ಡ್ರೈ ಆಗಬೇಕು. ಅದಕ್ಕೋಸ್ಕರ ದಪ್ಪ ತಳ ಪಾತ್ರೆ ತಗೊಳ್ಳೋದು ಸೂಕ್ತ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಫ್ರೆಂಡ್ಸ್. ನೋಡಿ, ಹಾಲೆಲ್ಲ ಚೆನ್ನಾಗಿ ಕಾಯ್ದಿದೆ. ಈಗ ನಾನು ಒಂದೂವರೆ ಸ್ಪೂನ್ ಅಷ್ಟು ವಿನಿಗರ್ನ ಹಾಕಿ ಹಾಲನ್ನು ಒಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುದಿಸ್ತಾ ಇರಬೇಕು. ನೀರಿನ ಅಂಶ ಡ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಕೇಕ್ ಮಾಡಲಿಕ್ಕೆ ತುಂಬಾ ಸುಲಭ, ಮನೆಯಲ್ಲೇ ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು. ಹಾಗಾಗಿ ಅದೊಂದು ಸ್ವಲ್ಪ ಸಮಯನ ಹಿಡಿಯುತ್ತೆ. ನೋಡಿ, ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪೇಷನ್ಸಿಂದ ಒಂದು 10-12 ನಿಮಿಷ ಕೈ ಆಡಿಸ್ತಾ ಇರಬೇಕು. ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಬರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾ ಹೋಗಬೇಕು. ನೋಡಿ, ನೀರಿನ ಅಂಶ ಡ್ರೈ ಆಗ್ತಾ ಬರ್ತಾ ಇದೆ. ಮಿಲ್ಕ್ ಕೇಕ್ ಎಲ್ಲ ಹೊರಗಡೆ ತೊಗೊಂಡು ತಿಂತೀವಿ ಅಂದರೆ ತುಂಬಾ ಕಾಸ್ಟ್ಲಿ. ಆದರೆ ಪ್ಯೂರಾಗಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಆದರೆ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಸೂಪರ್ ಆಗಿರುತ್ತೆ, ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನು ಕಡಿಮೆ ಕ್ವಾಂಟಿಟಿನೇ ಮಾಡ್ತಿರೋದ್ರಿಂದ ನೋಡಿ ತುಂಬಾ ಕಡಿಮೆ ಆಗಿದೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಿಲ್ಕ್ ಕೇಕ್. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಲ್ಲ. ತುಂಬ ಕಡಿಮೆ ಆಯಿತು. ಆದರೆ ನಾನು ಮಾಡ್ತಿರೋದೇ ಕಡಿಮೆ ಕ್ವಾಂಟಿಟಿ. 1/3 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಮಿಲ್ಕ್ ಕೇಕ್ ರೆಡಿ ಆಗ್ತಾ ಬಂತು ನೋಡಿ. ಚೆನ್ನಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಒಳ್ಳೆ ಕೋವಾ ನೋಡ್ದಂಗೆ ಆಗ್ತಿದೆ. ಪುಡಿ ಪುಡಿಯಾಗಿ ಮರಳಾಗಿ ಬಂದಿದೆ ಚೆನ್ನಾಗಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲಾಗಿ ಮಾಡ್ಕೊಳ್ತೀವಿ ಅಂದ್ರೂ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ 1-2 ಲೀಟ್ರ್ ಹಾಲು ಬೇಕಾಗುತ್ತೆ. ನಾನು ವಿಡಿಯೋ ಮಾಡಿ ತೋರಿಸ್ಲಿಕ್ಕಂತ ಸ್ವಲ್ಪ 3/4 ಲೀಟ್ರ್ ಹಾಲು ತೊಗೊಂಡು ಮಾಡಿದ್ದೆ. ನೋಡಿ ಇಷ್ಟು ಕ್ವಾಂಟಿಟಿ ಬಂದಿದೆ. ಈಗ ನಾನು ಒಂದು ಸಣ್ಣ ಕಪ್ ತೊಗೊಂಡು ಅದಕ್ಕೆ ತುಪ್ಪನ ಸವರ್ಕೊಳ್ತಿದ್ದೀನಿ. ಅಷ್ಟಕ್ಕೆ ಸಾಕಾಗುತ್ತೆ ಇದು. ತುಪ್ಪನ ಹಚ್ಕೊಳ್ತೀನಿ ಬೌಲಿಗೆ. ಈಗ ಮಿಲ್ಕ್ ಕೇಕ್ನ ಅದರಲ್ಲಿ ಸರ್ವ್ ಮಾಡ್ಕೊಂಡು ಬಿಡೋಣ. ಮನೆಯಲ್ಲಿ ಎಮ್ಮೆ ಎಲ್ಲ ಇರೋರು, ಮಿಲ್ಕ್ ಇರೋರಾದರೆ ನಿಜವಾಗ್ಲೂ ಸೂಪರಾಗಿ ಈ ರೀತಿ ಕೇಕನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಮಿಲ್ಕ್ ಕೇಕ್ ಮಿಶ್ರಣ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡಿದ್ದಾಯಿತು. ಇದನ್ನು ಮುಚ್ಚಿಬಿಟ್ಟು ನಾವು ಒಂದು ಗಟ್ಟಿ ಟವಲಲ್ಲಿ ಸುತ್ತಿ ಇಡೋದ್ರಿಂದ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಒಂದು ಒಳ್ಳೆ ಬ್ರೌನ್ ಕಲರ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು 2 ಅವರ್ ಇಡಬೇಕಾಗುತ್ತೆ ಸುತ್ತಿ. ಆದರೆ ನಾನು ಬೇಗನೆ ತೆಗೆದಿದ್ದೀನಿ ಒಂದು ಅರ್ಧ ಅವರಲ್ಲಿ. ಅಷ್ಟರಲ್ಲಿ ನೋಡಿ ಇಷ್ಟು ಬ್ರೌನ್ ಆಗಿದೆ, ತೋರಿಸ್ತೀನಿ. ಚೆನ್ನಾಗಿ ಈ ರೀತಿ ಸುತ್ತಬಿಟ್ಟು ಇಡಬೇಕು. ದಪ್ಪ ಟರ್ಕಿ ಟವಲ್ ಇದ್ದರೆ ಅದರಲ್ಲಿ ಸುತ್ತಬಿಟ್ಟು ಇಡಿ. ಒಂದು ಒಳ್ಳೆ ಕಲರ್ ಬರುತ್ತೆ. ಟೆಕ್ಸ್ಚರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಕನಿಷ್ಠ ಅಂದ್ರೂ 1 ಅವರ್ ಇಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನೊಂದು 1/2 ಅವರ್ ಇಟ್ಟಿದ್ದೆ. ಈಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಕಲರ್ ಬಂದಿದೆ. ತುಂಬಾ ಕಲರ್ ಏನಿಲ್ಲ, ಆದರೆ ಟೇಸ್ಟ್ ಮಾತ್ರ ವಂಡರ್ಫುಲ್ ಆಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೆ. ಪ್ಲೇಟ್ ಮೇಲೆ ಉಲ್ಟಾ ಮಾಡಿಕೊಂಡೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಬ್ರೌನ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಿಲ್ಕ್ ಕೇಕನ್ನು ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ತುಂಬಾ ಟೇಸ್ಟಿಯಾಗಿದೆ, ಒಳ್ಳೆ ಆರೋಮ ಇದೆ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ. ಹಾಗಿದ್ರೆ ಈ ಮಿಲ್ಕ್ ಕೇಕ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.